ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಒಂದು ಸ್ಪೆಸಿಫಿಕ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ. ಆ ಸುದ್ದಿಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮಿಡಲ್ ಈಸ್ಟ್ ಇಂದ ಕೂಡ ಕೆಲವೊಂದು ಒಳ್ಳೆ ಅಪ್ಡೇಟ್ಗಳು ಬಂದಿದ್ದಾವೆ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅವುಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳು ಇವತ್ತು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಅವುಗಳ ನಂಬರ್ಸ್ ಅನ್ನು ಕೂಡ ಓವರ್ ರಿವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇರಾನ್ ಡೀಲ್ ಕುಡ್ ಬಿ ರೀಚ್ಡ್ ಟುಡೇ ಆರ್ ಟುಮಾರೋ ಟು ರಿಓಪನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಸೇಸ್ US ಟ್ರೆಜರಿ ಚೀಫ್ ಬೆಸೆಂಟ್. ಸ್ಕಾಟ್ ಬೆಸೆಂಟ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್. ಇರಾನ್ ಜೊತೆಗಿನ ಡೀಲ್ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಓಪನ್ ಮಾಡ್ಲಿಕ್ಕೆ ಇವತ್ತು ಅಥವಾ ನಾಳೆ ಒಳಗಡೆ ಡೀಲ್ ಆಗಬಹುದು ಅಂತ ಹೇಳಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಜೊತೆಗೆ ನೋಡಬಹುದು ವೈಲ್ ಕತಾರ್ ಸೇಸ್ ಮೀಡಿಯೇಷನ್ ಕಂಟಿನ್ಯೂಸ್. ಕತಾರ್ ಹೇಳ್ತಿದೆ ಮೀಡಿಯೇಷನ್ ಮುಂದುವರೆದಿದೆ ಅಂತ. ಹಾಗೆ ಇರಾನ್ ಹೇಳ್ತಿದೆ ನೋ ಡೈರೆಕ್ಟ್ ನೆಗೋಷಿಯೇಷನ್ಸ್ ವಿತ್ ವಾಷಿಂಗ್ಟನ್. ಅಮೆರಿಕದ ಜೊತೆ ಯಾವುದೇ ಡೈರೆಕ್ಟ್ ನೆಗೋಷಿಯೇಷನ್ಸ್ ಆಗ್ತಿಲ್ಲ ಅಂತ ಇರಾನ್ ಹೇಳ್ತಿದೆ. ಸೊ ಈ ರೀತಿಯ ಸುದ್ದಿಗಳು ಕೂಡ ಇದ್ದಾವೆ. ಗೊತ್ತಿಲ್ಲ ಇದರಲ್ಲಿ ಯಾವ್ದು ಸರಿ ಅಂತ. ಒಟ್ಟಿನಲ್ಲಿ ಒಂದಲ್ಲ ಒಂದು ಅಪ್ಡೇಟ್ಗಳು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಬರ್ತಾನೆ ಇರ್ತವೆ. ಜೊತೆಗೆ ಅದಕ್ಕೆ ತಕ್ಕಂತೆ ಕ್ರೂಡ್ ಅಲ್ಲಿ ರಿಯಾಕ್ಷನ್ ಕೂಡ ಬರುತ್ತೆ. ನೋಡಬಹುದು ಕ್ರೂಡ್ ಅಲ್ಲಿ ಆಸ್ ಆಫ್ ನಾವು 2.5% ಡೌನ್ ಫಾಲ್ ಇದೆ. ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದಾಗ 1.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಈಗ ನೆಗೋಷಿಯೇಷನ್ಸ್ ನಡೀತಿದೆ. ಹಾಗೆ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಡೀಲ್ ಆಗ್ಬಹುದು ಅನ್ನುವಂತ ಸುದ್ದಿಗಳು ಬಂದ ನಂತರ 2.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಬೆಳವಣಿಗೆ ಈಕ್ವಿಟಿ ಮಾರ್ಕೆಟ್ಗೆ ಇದು. ಬಟ್ ಏನ್ ಮಾಡ್ತೀರಿ, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಸುದ್ದಿ ಬಂದಿದೆ. ನೋಡೋಣ ನಾಳೆ ಏನಾದ್ರೂ ರಿಯಾಕ್ಷನ್ ಇರುತ್ತಾ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ. ಏನೋ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಅಲ್ಲಿಂದ ಒಂದಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. EMS ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಗವರ್ನಮೆಂಟ್ ಪ್ರಪೋಸಸ್ ಟು ಎಕ್ಸ್ಟೆಂಡ್ ಟ್ಯಾಕ್ಸ್ ಬ್ರೇಕ್ ಫಾರ್ ಫಾರಿನ್ ಫರ್ಮ್ಸ್ ಸಪ್ಲೈಯಿಂಗ್ ಎಕ್ವಿಪ್ಮೆಂಟ್ ಟು ಎಲೆಕ್ಟ್ರಾನಿಕ್ಸ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಟಿಲ್ FY41. 2041 ವರೆಗೂ ಎಲೆಕ್ಟ್ರಾನಿಕ್ಸ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಗೆ ಸಪ್ಲೈ ಮಾಡುವಂತ ಎಕ್ವಿಪ್ಮೆಂಟ್ಸ್ ಏನಿದಾವೆ, ಹೊರಗಡೆಯಿಂದ ಬರುವಂತ ಎಕ್ವಿಪ್ಮೆಂಟ್ಸ್ ಗೆ ಭಾರತ ಸರ್ಕಾರ ಟ್ಯಾಕ್ಸ್ ಬ್ರೇಕ್ ಅನ್ನ ಕೊಡೋ ಬಗ್ಗೆ ಪ್ರಪೋಸಲ್ ಅನ್ನ ತರ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಇದನ್ನ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಬಹುದು ಅಂತ. ಯಾವಾಗ ಅಂತ ಇನ್ನು ಅಪ್ಡೇಟ್ ಬಂದಿಲ್ಲ. ಮೇ ಬಿ ನಾಳೆ ನಾಡಿದ್ರಲ್ಲಿ ಆಗ್ಬಹುದು ಅಂತ. ಈಗಲೂ ಕೂಡ ಇದೆ ಅಂದ್ರೆ FY31 ವರೆಗೂ ಇದೆ. ಅದನ್ನ ಇನ್ನು 10 ವರ್ಷ ಎಕ್ಸ್ಪ್ಯಾಂಡ್ ಮಾಡೋ ಬಗ್ಗೆ ಡಿಸಿಷನ್ ಅನ್ನ ಸರ್ಕಾರ ತಗೊಳಕ್ ಹೊರಟಿದೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಪ್ರಾಡಕ್ಟ್ಸ್ ಸದ್ಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಆಚೆಯಿಂದ ಬರ್ತಾ ಇದೆ. ಆ ಎಕ್ವಿಪ್ಮೆಂಟ್ಸ್ ಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ರು ಅಂತಂದ್ರೆ ಕಂಪನಿಗಳು ಹೂಡಿಕೆ ಮಾಡ್ತಾರೆ ಅಂತಹ ಎಕ್ವಿಪ್ಮೆಂಟ್ಸ್ ಮೇಲೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಖಂಡಿತ ಭಾರತಕ್ಕೆ ದೊಡ್ಡ ಅನುಕೂಲಗಳು ಇದ್ದೇ ಇರುತ್ತೆ. ಈಗಾಗಲೇ ಈ ರೀತಿಯ ಹಲವು ಯೋಜನೆಗಳನ್ನ ಸರ್ಕಾರ ಹಾಕೊಂಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಆದ್ಯತೆಯನ್ನ ಕೊಡೋ ಕಾರಣಕ್ಕೆ ಅದರ ಲಾಭ ಕೂಡ ಈಗಾಗಲೇ ಸಿಗ್ತಾ ಇದೆ ದೇಶಕ್ಕೆ. EMS ಸೆಕ್ಟರ್ ಗೆ ಸ್ಪೆಷಲಿ ಎಕ್ವಿಪ್ಮೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಬಯಸ್ತಿರುವಂತ ಕಂಪನೀಸ್ಗೆ ಇದು ಒಳ್ಳೆಯ ಬೆಳವಣಿಗೆ. ಅವರಿಗೆ ಒಂದಷ್ಟು ದುಡ್ಡು ಉಳಿಯುತ್ತೆ ಟ್ಯಾಕ್ಸ್ ಮೂಲಕ. ಆ ಮೂಲಕ ಸರ್ಕಾರ ಅವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ನೀವು ಹೂಡಿಕೆಗಳನ್ನ ಮಾಡಿ ಅಂತ. ಈಗಾಗಲೇ ಹಲವು ಕಂಪನೀಸ್ ಮಾಡಿದ್ದಾರೆ. EMS ಅಲ್ಲಿ ಕೆಲಸ ಮಾಡುವಂತವು ಡಿಕ್ಸಾನ್ ಟೆಕ್ನಾಲಜೀಸ್ ಆಗ್ಬಹುದು, ಸಿರ್ಮಾ SGS ಆಗ್ಬಹುದು, ಅಂಬರ್ ಎಂಟರ್ಪ್ರೈಸಸ್ ಆಗ್ಬಹುದು. ಸಾಕಷ್ಟು ಕಂಪನೀಸ್ ಇದಾವೆ ಹೇಳ್ತಾ ಹೋದ್ರೆ. ಹಲವು ಎಕ್ವಿಪ್ಮೆಂಟ್ಸ್ ಗೆ ಈಗಲೂ ಕೂಡ ಹೊರದೇಶಗಳ ಮೇಲೆ ಡಿಪೆಂಡೆನ್ಸಿ ಇದೆ. ಟ್ಯಾಕ್ಸ್ ಬ್ರೇಕ್ ಕೊಡೋ ಮೂಲಕ ಈ ಸೆಕ್ಟರ್ ಗೆ ಆದ್ಯತೆಯನ್ನ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೂ ಕೂಡ ಅಂದ್ರೆ ಕಂಪನಿಗಳಿಗೆ ಅಡ್ವಾಂಟೇಜ್ ಅನ್ನು ಕೂಡ ಮಾಡಿಕೊಡ್ತಿದೆ. ಇದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಒದಗಿಸುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೂಸ್ಟ್ ಆದ್ರೆ ಖಂಡಿತ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗಿ ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ನಮ್ಮ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗುತ್ತೆ, ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ರೂಪಿ ಸ್ಟ್ರೆಂಥನ್ ಆಗುತ್ತೆ. ಈ ರೀತಿ ಸಾಕಷ್ಟು ಕಾಸ್ಕೇಡಿಂಗ್ ಎಫೆಕ್ಟ್ಸ್ ಇರುತ್ತೆ, ಪಾಸಿಟಿವ್ ಎಫೆಕ್ಟ್ಸ್. ಹಾಗಾಗಿನೇ ಸರ್ಕಾರ ಈ ರೀತಿಯ ಯೋಜನೆಗಳನ್ನ ಹಾಕೊಳ್ಳೋದು, ಜೊತೆಗೆ ಅಂತವಕ್ಕೆ ಸಪೋರ್ಟ್ ಮಾಡೋದು ಕೂಡ. ಏನು ಭಾರತ ಸರ್ಕಾರ ಈ ವರ್ಷದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮೂಲಕ ಇಲ್ಲಿವರೆಗೂ 27,568 ಕೋಟಿಯನ್ನ ರೈಸ್ ಮಾಡಿದೆ. 80,000 ಕೋಟಿ ಟಾರ್ಗೆಟ್ ಹಾಕೊಂಡಿದೆ ಸರ್ಕಾರ ಈ ವರ್ಷದಲ್ಲಿ. ಅದರಲ್ಲಿ 27,500 ಕೋಟಿ ಅಚೀವ್ ಮಾಡಿದೆ. ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು LIC OFS ಅನೌನ್ಸ್ ಆಗಿದೆ. ಅಪ್ ಟು 31,000 ಕೋಟಿವರೆಗೂ ಕೂಡ ರೈಸ್ ಮಾಡಬಹುದು ಸರ್ಕಾರ ಅಂತ ಸುದ್ದಿ ಇದೆ. 31,000 ಕೋಟಿವರೆಗೂ ಟಾರ್ಗೆಟ್ ಅನ್ನ ಹಾಕೊಳ್ಬಹುದು ಅಂತ. ಹಾಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಇವತ್ತು ವಿಂಡೋ ಓಪನ್ ಇತ್ತು ನೋಡಬಹುದು. 36,400 ಕೋಟಿ ಬಿಟ್ಸ್ ಬಂದಿದೆ. ಭರ್ಜರಿ ರಿಯಾಕ್ಷನ್ ಬಂದಿದೆ ಇನ್ಸ್ಟಿಟ್ಯೂಷನ್ಸ್ ಇಂದ LIC OFS ಗೆ. ನಾಳೆ ಇನ್ನು ರಿಟೇಲ್ ಪೋರ್ಷನ್ ಓಪನ್ ಇರುತ್ತೆ. ದೊಡ್ಡದಾಗಿ ರಿಯಾಕ್ಷನ್ ಬಂದಿರೋದ್ರಿಂದ ಸರ್ಕಾರ ಗ್ರೀನ್ ಶೋ ಆಪ್ಷನ್ ಅನ್ನ ಬಳಸಬಹುದು. ಅಂದ್ರೆ ಏನ್ ಆಫರ್ ಮಾಡಿತ್ತು ಅದಕ್ಕಿಂತ ಜಾಸ್ತಿ ಕೂಡ ಇಶ್ಯೂ ಮಾಡಬಹುದು ಸ್ಟೇಕ್ ಅನ್ನ. ಅಂದ್ರೆ ಅಪ್ ಟು 15% ವರೆಗೂ ಇಶ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅಷ್ಟೊಂದೇನು ಮಾಡುವಂತ ಚಾನ್ಸಸ್ ಕಡಿಮೆ. 6.5% ಸ್ಟೇಕ್ ಅನ್ನ ಹಾಕೊಂಡಿದ್ದು ಮಾರುವಂತದ್ದು ಸರ್ಕಾರ. ರಿಯಾಕ್ಷನ್ ಬಂದಿರೋದನ್ನ ನೋಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆದ್ರೂ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಒಟ್ಟಿನಲ್ಲಿ ಸರ್ಕಾರದ ಟಾರ್ಗೆಟ್ ಏನಿದೆ 80,000 ಕೋಟಿ, ಅದನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಸರ್ಕಾರ.
31,000 ಏನಾದ್ರು ರೈಸ್ ಮಾಡ್ತು ಅಂದ್ರೆ 50,000 ಕ್ರಾಸ್ ಆಗ್ಬಿಡುತ್ತೆ, 57-58,000 ಹೋಗ್ಬಿಡುತ್ತೆ. ಇನ್ನು ಉಳಿದನ್ನ ಅಚೀವ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಅನ್ಕೊಳ್ತೀವಿ, ಯಾಕಂದ್ರೆ ಇನ್ನು ಟೈಮ್ ಇದೆ. ಇನ್ನು ನೆಕ್ಸ್ಟ್ ತುದಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ MDR ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ. ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ. ಅಂದ್ರೆ UPI ಟ್ರಾನ್ಸಾಕ್ಷನ್ಸ್ ಏನಾಗ್ತಾ ಇತ್ತು ಅದಕ್ಕೆ ಚಾರ್ಜಸ್ ಮಾಡುವಂತ ಬಿಲ್ ಇದು. ಈ ಮೂಲಕ ನೋಡಬಹುದು 13,000 ಕೋಟಿವರೆಗೂ ಕೂಡ ರೈಸ್ ಆಗ್ಬಹುದು ಆನ್ಯುಯಲಿ ಅಂತ ಹೇಳಲಾಗ್ತಿದೆ. ಅಂದ್ರೆ ಬ್ಯಾಂಕ್ ಹಾಗೂ ಫಿನ್ಟೆಕ್ ಕಂಪನಿಗಳು ಏನಿದ್ವು ಅವುಗಳಿಗೆ ತುಂಬಾನೇ ಹೊರೆ ಆಗ್ತಾ ಇತ್ತು UPI ಟ್ರಾನ್ಸಾಕ್ಷನ್ಸ್. ಅವುಗಳ ಹೊರೆಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ಡಿಸಿಷನ್ ತಗೊಳ್ತಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಹಾಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಯಾವ ಟ್ರಾನ್ಸಾಕ್ಷನ್ ಚಾರ್ಜ್ ಮಾಡ್ತಾರೆ, ಇದ್ರ ಬಗ್ಗೆ ಇನ್ನು ಕರೆಕ್ಟ್ ಮಾಹಿತಿ ಇಲ್ಲ. ಸರ್ಕಾರ ಇದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅನೌನ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಚಾರ್ಜ್ ಮಾಡ್ತಾರೆ, ಯಾವುದಕ್ಕೆ ಚಾರ್ಜ್ ಮಾಡ್ತಾರೆ ಅಂತ. ಸದ್ಯದ ಮಟ್ಟಿಗೆ ಬರ್ತಿರುವಂತ ಸುದ್ದಿಗಳನ್ನ ನೋಡಿದ್ರೆ 25 to 30 ಬೇಸಿಸ್ ಪಾಯಿಂಟ್ಸ್ ರೈಸ್ ಮಾಡಬಹುದು ಅಂತ. ಅಂದ್ರೆ 25 to 30 ಪೈಸೆ ಫಾರ್ ಎವರಿ 100 rupees ಸ್ಪೆಂಟ್ ಅಂತ ಹೇಳಲಾಗ್ತಿದೆ. ನೋಡಬಹುದು, ಎ ಬೇಸಿಸ್ ಪಾಯಿಂಟ್ ಈಸ್ 1/100th of the percentage point. 25 basis points will translate into 25 paisa per 100 spent on ₹25 for every 10,000 paid using UPI. In case 10,000 ಪೇ ಮಾಡಿದ್ವಿ ಅಂದ್ರೆ ಅದಕ್ಕೆ 25 ರೂಪಾಯಿ, 100 ರೂಪಾಯಿ ಅಂದ್ರೆ ಅದಕ್ಕೆ 25 ಪೈಸೆ. ಈ ರೀತಿ ಇರುತ್ತೆ 25 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ. ಏನೋ ಎಕ್ಸಾಕ್ಟ್ಲಿ ಮಾಹಿತಿ ಬಂದಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗುತ್ತೆ, ಆಗ ನಮಗೆ ಗೊತ್ತಾಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಬರುತ್ತಿರುವಂತ ಸುದ್ದಿಗಳು ರಿಪೋರ್ಟ್ಸ್ ಮೂಲಕ 25 to 30 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಇರಬಹುದು ಅಂತ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಹೈ ವ್ಯಾಲ್ಯೂ ಪೇಮೆಂಟ್ಸ್ ಗೆ ಮಾತ್ರ ಇದು ಅಪ್ಲೈ ಆಗಬಹುದು ಅಂತ. ದ ಇಂಪೋಸಿಷನ್ ಆಫ್ MDR ವಿಲ್ ಲೈಕ್ಲಿ ಟು ಬಿ ರಿಸ್ಟ್ರಿಕ್ಟೆಡ್ ಟು ಹೈ ವ್ಯಾಲ್ಯೂ ಪೇಮೆಂಟ್ಸ್ ಅಂಡ್ ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಎಂಟಿಟೀಸ್ ಥ್ರೂ ದ ಸ್ಪೆಸಿಫಿಕ್ ಥ್ರೆಶೋಲ್ಡ್ಸ್. ಮೇ ಬಿ ಇಷ್ಟು 1,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು 100 ರೂಪಾಯಿ 200 ರೂಪಾಯಿ ಪೇ ಮಾಡ್ತೀರಿ ಅಂದ್ರೆ ಅದಕ್ಕೆ ಚಾರ್ಜ್ ಇಲ್ಲದೆ ಇರಬಹುದು. ಇನ್ ಕೇಸ್ ಅದೇ ಪ್ಲೇಸ್ ಅಲ್ಲಿ 20,000 30,000 50,000 ಈ ರೀತಿ ಪೇ ಮಾಡಿದಾಗ ಚಾರ್ಜಸ್ ಇರಬಹುದು. ಈ ರೀತಿ ಹೇಳಲಾಗ್ತಿದೆ. ಬಟ್ ಅಗೇನ್ ನಾನು ಹೇಳಿದ್ನಲ್ಲ, ಮುಂದೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತ ಸುದ್ದಿ. ಒನ್ಸ್ ಅಪ್ರೂವ್ ಆಗಿ ಗೆಜೆಟ್ ನೋಟಿಫಿಕೇಶನ್ ಬಂದ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಇದು ತುಂಬಾ ದಿನದಿಂದ ಇದ್ದಂತ ಡಿಮಾಂಡ್, ಹೊಸದಾಗಿ ಬಂದಿರುವಂತ ಡಿಮಾಂಡ್ ಏನಲ್ಲ, ತುಂಬಾ ದಿನದಿಂದ. ಯಾಕಂದ್ರೆ ಇಲ್ಲಿ ಕಂಪನಿಗಳಿಗೆ ಇದರ ಹೊರೆ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು UPI ಮೂಲಕ ಪೇ ಮಾಡೋದು ಈಸಿ, ಬಟ್ ಅದರಿಂದ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಏನು ಫ್ರೀ ಆಗಿ ರನ್ ಆಗೋದಿಲ್ಲ. ಬಟ್ ಡಿಜಿಟಲ್ ಪೇಮೆಂಟ್ಸ್ ಅನ್ನ ಸಪೋರ್ಟ್ ಮಾಡೋ ಸಲುವಾಗಿ ಸರ್ಕಾರ ಈ ರೀತಿಯ ನಿರ್ಧಾರಗಳನ್ನ ತಗೊಂಡಿರ್ಲಿಲ್ಲ ಇಲ್ಲಿವರೆಗೂ. ಬಟ್ ಈಗ ತಗೊಳ್ಬಹುದು ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಇದೇನಾದ್ರೂ ಕನ್ಫರ್ಮ್ ಆಗುತ್ತಾ ಅಂತ. ಇನ್ ಕೇಸ್ 25 to 30 ಬೇಸಿಸ್ ಪಾಯಿಂಟ್ಸ್ ಚಾರ್ಜ್ ಮಾಡಿದ್ರು ಕೂಡ ಆಲ್ಮೋಸ್ಟ್ 13,000 ಕೋಟಿವರೆಗೂ ಅನ್ಯುವಲ್ ಫೀಸ್ ಕಲೆಕ್ಟ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಇದರಲ್ಲಿ ಎಲ್ಲ ಸರ್ಕಾರಕ್ಕೆ ಹೋಗೋದಿಲ್ಲ, ಬ್ಯಾಂಕ್ ಗಳಿಗೆ, ಫಿನ್ಟೆಕ್ ಕಂಪನೀಸ್ಗೆ ಅಲ್ಲಿ ಹೋಗುತ್ತೆ. ಅದ್ರ ಮೇಲೆ ಏನಾದ್ರು ಟ್ಯಾಕ್ಸ್ ಅನ್ನ ಹಾಕೊಂಡ್ರೆ ಅದು ಸರ್ಕಾರಕ್ಕೆ ಹೋಗ್ಬೋದು ಅಷ್ಟೇ. ನೋಡಬಹುದು, MDR is the commission that merchants pay to banks for facilitating digital payments. ಡಿಜಿಟಲ್ ಪೇಮೆಂಟ್ಸ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಮರ್ಚೆಂಟ್ಸ್ ಬ್ಯಾಂಕ್ ಗಳಿಗೆ ಕೊಡುವಂತ ಕಮಿಷನ್ ಆಗಿರುತ್ತೆ ಇದು. ಟು ಬೂಸ್ಟ್ ಮಾನಿಟೈಸೇಷನ್ ಆಫ್ ಬ್ಯಾಂಕ್ಸ್ ಅಂಡ್ ಫಿನ್ಟೆಕ್ಸ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಮೇ ಬಿ ನಾನು ಬಿಗಿನಿಂಗ್ ಅಲ್ಲಿ ಲೆಜಿಸ್ಲೇಟಿವ್ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದೆ ಅನ್ಸುತ್ತೆ, ಬಟ್ ಇನ್ನೂ ಸಿಕ್ಕಿಲ್ಲ. ಇನ್ ಕೇಸ್ ಪಾರ್ಲಿಮೆಂಟಲ್ ಅಪ್ರೂವಲ್ ಆದ್ರೆ ನಂತರ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಡೀಟೇಲ್ಸ್ ಅನ್ನ ಸರ್ಕಾರ ಕೊಡುತ್ತೆ. ಇಲ್ಲಿವರೆಗೂ ಆಗಿಲ್ಲ ಇನ್ನು. ಆಲ್ಮೋಸ್ಟ್ ನೋಡಬಹುದು, ಪ್ರತಿ ತಿಂಗಳು 30 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ UPI ಮೂಲಕ. ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ಸ್ ಭಾರತದಲ್ಲಿ UPI ಮೂಲಕ ಆಗುತ್ತಿದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಟಾಟಾ ಗ್ರೂಪ್ ಇಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಇದು ಇಂಡಿಯನ್ ಮಾರ್ಕೆಟ್ಗೆ ಅಥವಾ ಇಂಡಿಯನ್ ಬ್ಯಾಟರಿ ಇಕೋಸಿಸ್ಟಮ್ಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಬಹುದು, ಟಾಟಾಸ್ ಬ್ಯಾಟರಿ ಯೂನಿಟ್ ಟರ್ನ್ಸ್ ಟು ಓನ್ ಟೆಕ್ ಫಾರ್ ಮೇಕಿಂಗ್ ಲಿಥಿಯಂ ಸೆಲ್ಸ್. ಲಿಥಿಯಂ ಸೆಲ್ಸ್ ಅನ್ನ ಮಾಡ್ಲಿಕ್ಕೆ ಓನ್ ಟೆಕ್ನಾಲಜಿ ಬಳಸ್ತಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ನೋಡಬಹುದು, ಟಾಟಾ ಗ್ರೂಪ್ಸ್ ಬ್ಯಾಟರಿ ಯೂನಿಟ್ ಇಸ್ ಗೇರಿಂಗ್ ಅಪ್ ಟು ಮೇಕ್ ಸೆಲ್ಸ್ ಯೂಸಿಂಗ್ its own technology for the first time as China's tighter curbs per the Indian conglomerate to seek self-sufficiency, according to the people familiar with the matter said. So ಖಂಡಿತ ಇದು ತುಂಬಾನೇ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಚೀನಾದ ಟೆಕ್ನಾಲಜಿ ಮೇಲೆ ಡಿಪೆಂಡೆನ್ಸಿ ಇತ್ತು, ಅಲ್ಲಿನ ಕರ್ಬ್ಸ್ ನ ಕಾರಣಕ್ಕೆ ನಮ್ಮದೇ ಓನ್ ಟೆಕ್ನಾಲಜಿ ಬಿಲ್ಡ್ ಮಾಡ್ತಿರೋ ಬಗ್ಗೆ ಸುದ್ದಿ ಇದು. ಅದನ್ನೇ ಬಳಸೋ ಬಗ್ಗೆ ಇದು ಒಳ್ಳೆಯ ಬೆಳವಣಿಗೆನೆ. ನೋಡೋಣ ಇದು ಸಾಧ್ಯ ಆಗುತ್ತಾ ಅಂತ. ಏನು ರಿಸಲ್ಟ್ ಗಳ ಕಡೆ ಬಂದ್ರೆ, ಕ್ಯಾಸ್ಟ್ರಾಲ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಉಗ್ರೋ ಕ್ಯಾಪಿಟಲ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಫ್ಲಾಟ್ ಇದೆ, ಏನು ಬಿಗ್ ಡಿಫರೆನ್ಸ್ ಆಗಿಲ್ಲ. ಎಬಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಇಂಪ್ರೂವ್ ಆಗಿದೆ. ನಂತರ ಮಾರಿಕೋ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್.
ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರಿಕೋ ಲಿಮಿಟೆಡ್ ಅಲ್ಲಿ. ನಂತರ ಸಿಇ ಇನ್ಫೋ ಸಿಸ್ಟಮ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಸೇಲ್ಸ್ ಅಲ್ಲಿ 15% ಅಪ್ ಆಗಿದೆ. ಬಟ್ ಎಬಿಟ್ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ನಂತರ ಆಲ್ಕೈಲ್ ಅಮೈನ್ಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ BASF ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ ಆಗಿದೆ. ನಂತರ ಅಲೆಂಬಿಕ್ ಫಾರ್ಮಾ ಇಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ KSB ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಇಯರ್ಲಿ 4% ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನಂತರ ಪಿಡಿಲೈಟ್ ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಪ್ರಿನ್ಸ್ ಪೈಪ್ಸ್ ಕ್ವಾರ್ಟರ್ಲಿ ಅಂತೂ ಡೌನ್ ಇದೆ, ಇಯರ್ಲಿ 5% ಅಪ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ VRL ಲಾಜಿಸ್ಟಿಕ್ಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಮೋರ್ಪೆನ್ ಲ್ಯಾಬ್ಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ ಇದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ರೈಟ್ಸ್ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿ ಸ್ವಲ್ಪ ಅಪ್ ಆಗಿದೆ, ಅಂದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ 9% ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಝೈಡಸ್ ವೆಲ್ನೆಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನಂತರ ಯುನೋಮಿಂಡಾ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಇಯರ್ಲಿ ಗ್ರೋ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಸ್ವಲ್ಪ ಫ್ಲಾಟ್ ಇದೆ. ನಂತರ ಮದರ್ಸನ್ ಸುಮಿ ವೈರಿಂಗ್ ರೆವೆನ್ಯೂ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 6% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 2% ಅಪ್ ಆಗಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.